ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವಶ್ಯ ಸೌಕರ್ಯ ಒದಗಿಸಲು ಸದಾ ಬದ್ಧ. ದಾಂಡೇಲಿಯಲ್ಲಿ ನಗರಸಭೆಯ ನೂತನ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಭರವಸೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಹಲವು ಸಮಸ್ಯೆಗಳು ಇರುವ ಬಗ್ಗೆ ನಮ್ಮ ಗಮನಕ್ಕೆ ಇದೆ. ವ್ಯಾಪಾರಿಗಳು ಸಹ ಸ್ವಚ್ಛತೆ ಮತ್ತು ಇನ್ನಿತರ ಕೆಲಸ ಕಾರ್ಯಗಳಲ್ಲಿ ನಗರಸಭೆಯ ಜೊತೆ ಕೈ ಜೋಡಿಸಬೇಕು. ಬೀದಿ ಬದಿ ವ್ಯಾಪಾರಿಗಳಿಗೆ ಅವಶ್ಯವಾಗಿರುವ ಸೌಕರ್ಯಗಳನ್ನು ಒದಗಿಸಲು ನಗರಾಡಳಿತ ಸದಾ ಸಿದ್ಧವಿರುತ್ತದೆ ಎಂದು ದಾಂಡೇಲಿ ನಗರಸಭೆಯ ನೂತನ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರು ನುಡಿದರು. ಅವರು ಇಂದು ಶುಕ್ರವಾರ ಮಧ್ಯಾಹ್ನ 12:30 ಗಂಟೆಗೆ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದವರು ನಗರದ ಸಂಡೇ ಮಾರ್ಕೆಟ್ನಲ್ಲಿ ಹಮ್ಮಿಕೊಂಡಿದ್ದ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು. ನಗರಸಭೆಯ ಮಾಜಿ ಅಧ್ಯಕ್ಷೆ ಯಾಸ್ಮಿನ್ ಕಿತ್ತೂರ್ ಅವರು ಬೀದಿ ಬದಿ ವ್ಯಾಪಾರಿಗಳು ತಮ್ಮ ತಮ್ಮ ವ್ಯಾಪಾರದ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಅತಿ ಅವಶ್ಯವಾಗಿದೆ ಎಂದರು. ಕರ್ನಾಟಕ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರಾದ ಮಣಿಗೌಡ, ಉತ್ತರ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಅಬ್ಬಾಸ್ ಮುಲ್ಲಾ ಅವರು ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಯ ಕುರಿತು ಮಾತನಾಡಿ ಸರ್ಕಾರ ಮಟ್ಟದಲ್ಲಿ ಆಗಿರುವ ಕಾನೂನುಗಳು ಹಾಗೂ ನೀಡುವ ಸವಲತ್ತುಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮವನ್ನು ಸಂಘಟಿಸಿದ್ದ ಬೀದಿ ಬದಿ ವ್ಯಾಪಾರಿಗಳ ಸಂಘದ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ಸುಲೇಮಾನ್ ಸೈಫುದ್ದೀನ್ ಶೇಖ್ ಅವರು ಮಾತನಾಡಿ, ದಾಂಡೇಲಿ ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ನಗರಸಭೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಸಹಕಾರವನ್ನು ನೀಡುತ್ತಾ ಬಂದಿರುವುದರಿಂದ ಇಂದು ನಾವೆಲ್ಲ ಸ್ವತಂತ್ರ ಸ್ವಾವಲಂಬಿಗಳಾಗಿ ಬದುಕು ನಡೆಸಲು ಸಹಕಾರಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಕಾರವಾರ ತಾಲೂಕು ಘಟಕದ ಅಧ್ಯಕ್ಷರಾದ ಫಕೀರಪ್ಪ ಭಂಡಾರಿ, ನಗರಸಭೆಯ ಸದಸ್ಯರುಗಳಾದ ಮೌಲಾಲಿ ಮುಲ್ಲಾ, ಶಾಹಿದಾ ಪಠಾಣ್, ರುಕ್ಮಿಣಿ ಬಾಗಡೆ, ರುಹಿನಾ ಖತೀಬ್, ಸಪುರ ಯರಗಟ್ಟಿ, ವೆಂಕಟರಮಣಮ್ಮ ಮೈತುಕುರಿ, ಎಎಸ್ಐ ಎಂಬಿ ನಿಂಬುವಾಲೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರಾದ ಸಾದಿಕ್ ಮುಲ್ಲಾ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರನ್ನು ಸನ್ಮಾನಿಸಲಾಯಿತು. ಸಂಘಟನೆಯ ಪ್ರಮುಖರುಗಳಾದ ಪ್ರಕಾಶ್ ಗೊಂದಲಿ, ಗೌರೀಶ್ ದೇಸಾಯಿ, ಮೊಹಮ್ಮದ್ ಶಫಿ ತಡಕೋಡ್, ರಿಯಾಜ್ ಅಹಮ್ಮದ್ ಲಿಂಬುವಾಲೆ ಮೊದಲಾದವರು ಸಹಕರಿಸಿದರು. ರಸ್ತೆ ಮೇಲೆ ನಿಂತು ಮತ್ತೆ ಅವನೇನು ಮಾಡ್ತಾನೆ, ನಿಮ್ಮಲ್ಲಿ ಏನು ನೀವು ಮಾರ್ತಿರೋ ವಸ್ತು ಆಗಲಿ ಅದನ್ನು ಖರೀದಿ ಮಾಡಲಿಕ್ಕೆ ರಸ್ತೆ ಮೇಲೆ ನಿಲ್ತಾನೆ. ಇದರಿಂದ ವಾಹನ ಸಂಚಾರಕ್ಕೆ ತಡೆ ಆಗ್ತದೆ. ಅದ್ರ ಬಗ್ಗೆ ನೀವು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಅದ್ರ ಬಗ್ಗೆ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ತೇನೆ. ಕಾನೂನನ್ನು ನಾವು ಗೌರವಿಸಬೇಕು, ನೀವು ಗೌರವಿಸಿ. ಈ ರೀತಿ ನೀವು ಕಾನೂನನ್ನು ಗೌರವಿಸಿದರೆ ಮತ್ತು ನಾವು ಅದರ ಬಗ್ಗೆ ಚಾಲನೆ ತರಲಿಕ್ಕೆ ನಮಗೂ ಅನುಕೂಲ ಆಗ್ತದೆ, ನಿಮಗೂ ಅನುಕೂಲ ಆಗ್ತದೆ.